ಈ ಎರಡನೆಯ ಸೆಕೆಂಡ್ರಿ ಟ್ರಾನ್ಸ್ಫರ್ ಸ್ಟೇಷನ್ ಅಂದರೆ ದ್ವಿತೀಯ ಘಟ್ಟದ ಸ್ಥಳಾಂತರ ಪ್ರದೇಶ ಅಂತ ಹೇಳ್ಬೋದು. ಅಂದರೆ ಟ್ರಾನ್ಸ್ಫರ್ ಸ್ಟೇಷನ್ ಅದು ಏನಕ್ಕೆ ಅಂದರೆ ನಮ್ಮ ಆಟೋ ತಾವು ನೋಡ್ತಾ ಇರ್ತೀರಿ, ಆಟೋನಲ್ಲಿ ಕಸ ತಗೊಂಡು ದಾರಿಯಲ್ಲಿನೇ ಯಾವುದೊಂದು ನಮ್ಮ ಕಾಂಪ್ಯಾಕ್ಟರ್ ಇರುತ್ತೆ 7 ಟನ್ ತಗೊಳ್ತಕ್ಕಂಥ, ಅದರಲ್ಲಿನೇ ಕಸ ಹಾಕುವಾಗ ಸುಮಾರು ಸಮಸ್ಯೆ ಉಂಟಾಗೋದು, ರೋಡ್ ಮೇಲೆ ನಿಲ್ಲುವುದು, ಆಮೇಲೆ ವಾಸನೆ ಬರುವಂಥ ಜನರಿಗೆ ಕಷ್ಟ ಉಂಟಾಗೋದು. ಅಂಥ ದೃಷ್ಟಿಯಿಂದ ಈ ನಮ್ಮ ನಗರದಲ್ಲಿ ಸುಮಾರು 5,000 ಟನ್ ಹಸಿ ಕಸ ಬರುತ್ತದೆ. ಅದಕ್ಕಾಗಿ 27 ಟ್ರಾನ್ಸ್ಫರ್ ಸ್ಟೇಷನ್ ನಾವು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಗೊತ್ತಿದ್ದ ಹಾಗೆ ನಮ್ಮ ಕೋರಮಂಗಲದಲ್ಲಿ BTM ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ. ಇದು 2ನೇ ಘಟಕ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಆಟೋ ಬಂದು ಅಲ್ಲಿ ನಾವು ವೇ ಮಾಡ್ತೀವಿ. ಇದುವರೆಗೂ ನಾವು ಮನೆಯಿಂದ ಕಸ ತಗೊಳ್ಳುವಾಗ ಯಾರು ಗುತ್ತಿಗೆದಾರರಿದ್ದಾರೆ ಅವರಿಗೆ ಬರೀ ಅವರು ಒಂದು ರೌಂಡ್ ಮಾಡಿದ್ದಾರೆ ಅಂತ ಆಧಾರದ ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೇವೆ. ಈಗ ಅವರಿಗೆ ಕಸ ಎಷ್ಟು ಮಟ್ಟಕ್ಕೆ ಎಷ್ಟು ಕ್ವಾಂಟಿಟಿ ತಂದಿದ್ದಾರೆ ಅಂತ ಮಾಡಿ ಇಲ್ಲಿ ಫಸ್ಟ್ ನಾವು ಅದಕ್ಕೆ ವೇ ಮಾಡ್ತೀವಿ, ತೂಕ ಮಾಡಿ ಆ ಆಟೋದಾರರಿಗೆ ಆ ಪ್ರಕಾರ ಪೇಮೆಂಟ್ ಮಾಡಲಾಗುವುದು. ಇನ್ನು ಮುಂದೆ ಅದನ್ನು ಆಟೋ ಬಂದು ಕ್ಲೋಸ್ಡ್ ಆಟೋ ಸೆಂಟರ್, ಇದುವರೆಗೂ ಏನು ಮಾಡ್ತೀವಿ ಬಂದು ಕೈಯಿಂದನೇ ಅಥವಾ ಅವರಿಗೆ ಅಲೌಡ್ ಇಲ್ಲ ನಮಗೆ ರೂಲ್ಸ್ನಲ್ಲಿ, ಆದರೂ ಸಹ ಅವರು ಎಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕೈಯಿಂದ ಟಚ್ ಮಾಡೋದು ಇತ್ಯಾದಿ ಅದು ಏನು ಅವಶ್ಯಕತೆ ಇಲ್ಲ. ಈಗ ಆಟೋ ಅಲ್ಲಿ ಬಂದು ಇಲ್ಲಿನೇ ಟಿಪ್ ಆಗಿ ಇಲ್ಲಿಗೆ ಬರುತ್ತದೆ. ಆ ಟಿಪ್ ಆಗಿರುವ ಕಸವನ್ನು ಈ ಥರ ಇರ್ತಕ್ಕಂಥ ದೊಡ್ಡದು ಕ್ಯಾಪ್ಸೂಲ್ನಲ್ಲಿ 20 ಕ್ಯೂಬಿಕ್ ಮೀಟರ್ ಸುಮಾರು 18 ಟನ್ ತಗೊಳ್ಳೋದಕ್ಕೆ ಇದಕ್ಕೆ ಶಕ್ತಿ ಇದೆ. ಇದರಲ್ಲಿ ಫಸ್ಟ್ ನಾವು ಆ ಕಸವನ್ನು ಅದನ್ನು ಸ್ವಲ್ಪ ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಮಾಡುವಾಗ ಅಲ್ಲಿ ಲೀಚೇಟ್ ಏನಿದೆ, ರಸ ಏನಿದೆ ಅದು ಹಾಗೆ ಬಿಡುತ್ತದೆ. ಆ ರಸ ಕಂಟೈನರ್ನಲ್ಲಿ ಕಲೆಕ್ಟ್ ಆಗ್ತದೆ. ಅದಕ್ಕೆ ಲೀಚೇಟ್ ಟ್ರೀಟ್ಮೆಂಟ್ಗಾಗಿ ಕಳಿಸ್ಬಿಡ್ತೀವಿ. ಹೀಗಾಗಿ ವಾಸನೆ ಬರುವುದಿಲ್ಲ. ವಾಸನೆ ಬರುವುದು ಲೀಚೇಟಿಂದ ಬರುತ್ತದೆ. ಆ ದ್ರವ್ಯ ಏನಿದೆ ಹೋಗ್ಬಿಡುತ್ತದೆ. ಈಗ ಬರೀ ಕಸ ಏನಿದೆ ಹಸಿ ಕಸ ಅದು ಬರೀ ಸ್ವಲ್ಪ ಕಂಪ್ರೆಸ್ ಆಗಿರುವುದರಿಂದ ಒಣಗಿ 18 ಟನ್ ಇದು ತಗೊಳ್ತಾರೆ, 20 ಕ್ಯೂಬಿಕ್ ಮೀಟರ್. ಈಗ ಸದ್ಯಕ್ಕೆ ನಾವು ನೋಡಿರ್ಬೋದು ಆ ಗ್ರೀನ್ ಕಲರ್ದು ನಮ್ಮ ಕಾಂಪ್ಯಾಕ್ಟರ್ ಓಪನ್ ಥರ ಇರುತ್ತೆ, ಅಲ್ಲಿ 7 ಟನ್ ತಗೊಂಡು ಹೋಗ್ತೀವಿ. ಅಲ್ಲಿ ಕೂಡ ಚಲ್ತಾ ಇರುತ್ತದೆ ಮತ್ತು ಕೂಡ ವೇಗದಲ್ಲಿ ಹೋಗ್ತಾ ಇದ್ದಾಗ ಕಷ್ಟ ಉಂಟಾಗ್ತಾ ಇರುತ್ತದೆ, ಚಲ್ತಾ ಇರುತ್ತದೆ, ಜನರಿಗೂ ಕೂಡ ಕಷ್ಟ ಅಂತ ಇರ್ತದೆ. ಈಗ ಅದನ್ನು 7 ಅಷ್ಟು ಇದು ಒಂದೇ ಇದರಲ್ಲಿ ಹೋಗ್ಬಿಡುತ್ತೆ. 7.5 ಅಷ್ಟು ಇಲ್ಲೇ ಒಂದೇ ಇದರಲ್ಲಿ ಹೋಗ್ತಿರುವುದರಿಂದ ದಾರಿಯಲ್ಲಿ ನಾವು ಸುಮಾರು ಜಾಗ ಏನು ತಗೊಳ್ತೀವಿ, ಬೇರೆ ಜನರಿಗೆ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತದೆ, ಅದು ಕಡಿಮೆ ಆಗ್ತದೆ. ಇದರಲ್ಲಿ ಯಾವುದು ಹೊರಗಡೆ ಬರುವುದಿಲ್ಲ. ಇದು ತಗೊಂಡು ಡೈರೆಕ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ಗೆ ಹೋಗಬೇಕು. ಪ್ರೊಸೆಸಿಂಗ್ ಪ್ಲಾಂಟ್ನಲ್ಲಿ ಹಸಿ ಕಸ ಪ್ರೊಸೆಸ್ ಆಗಿ ಹೋಗಬೇಕು. ಲೀಚೆಟ್ ಟ್ರೀಟ್ಮೆಂಟ್ ಸಪ್ರೇಟ್, ವೆಹಿಕಲ್ ಸಪ್ರೇಟ್. ಹೌದು, ಈ ಲೀಚೆಟ್ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಇಲ್ಲಿಂದ ನಾವು ಈ ಗುತ್ತಿಗೆಯಲ್ಲಿ ತಗೊಂಡು ಹೋಗಬೇಕು ಲೀಚೆಟ್ಗೆ. ಈಗ ಏನಿದೆ ಅಂದರೆ ಇವೆಲ್ಲ ವ್ಯವಸ್ಥೆ ಮಾಡಿ ಈಗ ಏನಾಗಿದೆ, ನಾವು ಇಲ್ಲಿ 2 ಓಪನಿಂಗ್ ನೋಡ್ತಾ ಇದ್ದೀರಿ. ಇದು ಟ್ರಾನ್ಸ್ಫರ್ ಸ್ಟೇಷನ್. ಅಲ್ಲಿ ಫಸ್ಟ್ ಏನು ತೋರಿಸ್ತಾ ಇದ್ದೀವಿ, ಅದರಲ್ಲಿ ಮಿಕ್ಸ್ಡ್ ವೇಸ್ಟ್ ಬಂದಾಗ ಅದನ್ನು ಕೂಡ ಆಟೋದಿಂದ ಕೆಲವು ಕಡೆಗೆ ವಿಂಗಡಣೆ ಆಗ್ತಾ ಇಲ್ಲ, ಜನರು ಮಿಸ್ ಮಾಡಿಬಿಡ್ತಾರೆ. ಇದಕ್ಕಾಗಿ ಬ್ಲ್ಯಾಕ್ ಸ್ಪಾಟ್ನಲ್ಲಿ ಸುಮಾರು ನಮಗೆ 1000 ಬ್ಲ್ಯಾಕ್ ಸ್ಪಾಟ್ ನಿತ್ಯ ನಾವು ಕ್ಲೀನ್ ಮಾಡ್ತೀವಿ, 1000 ಮೇಲ್ಪಟ್ಟು. ಅದು ಆಟೋಗೆ ತಂದು ಆ ಪ್ಲಾಸ್ಟಿಕ್ ಇತ್ಯಾದಿ ಏನಿದೆ ಬೇರ್ಪಡಿಸೋದು, ಇದು ಹಸಿ ಕಸ ಏನಿದೆ ಪಡಿಸೋದು. ಆ ಥರ 6 ಕೋಟಿಯಲ್ಲಿ ನಾವು 6.5 ಕೋಟಿಯಲ್ಲಿ ಮಾಡ್ತಾಯಿದ್ದೀವಿ. ಅದು ಎಲ್ಲ ಕಡೆಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ಜಾಸ್ತಿ ಬಡವರು ಇದ್ದಾರೆ ಅವರು ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ 2 ಬಿನ್ಸ್ ಇಟ್ಕೊಂಡಿಲ್ಲ, ಅಥವಾ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಉಂಟಾಗ್ತಾ ಇದೆ ಆ ಕಡೆಗೆ ಈ ಎಲ್ಲ ಒಂದು ಮಾಡ್ತೀವಿ. ಸೊ ಆ ಜಾಗದಲ್ಲಿ ಮಾತ್ರ 4-5 ಕಡೆಗೆ ಹಾಕ್ಬೋದು. 27 ಟ್ರಾನ್ಸ್ಫರ್ ಸ್ಟೇಷನ್ನಲ್ಲಿ 4-5 ಕಡೆಗೆ ಅದನ್ನು ಕೂಡ ಇರುತ್ತೆ. ಸರ್, ಇದು ಈಗ ಅಕ್ಕಪಕ್ಕ ಸ್ಥಳೀಯರಿಗೆ ಸ್ಮೆಲ್ ಗಿಲ್ ವಾಸನೆ ಇದಕ್ಕಾಗಿ ರೋಡ್ಗೆ ಎಲ್ಲ ಮಾಡಿ ಕಷ್ಟ ಉಂಟಾಗ್ತಾ ಇತ್ತು. ಇಲ್ಲಿ ಯಾವ ಥರ ವಾಸನೆ ಉಂಟಾಗುವುದಿಲ್ಲ. ಇಲ್ಲಿ ಬರುತ್ತದೆ, ಆಟೋ ಬೆಳಗ್ಗೆ ಬರುತ್ತದೆ, ಅದು ಬರ್ಕೊಂಡು ಡೌನ್ಲೋಡ್ ಇದನ್ನು ಡಂಪ್ ಮಾಡಿ ಅದು ಇದರಲ್ಲಿ ಕ್ಲೋಸ್ ಆಗಿ ಹೋಗ್ತಿರೋದ್ರಿಂದ ಹೋಗ್ಬಿಡುತ್ತೆ. ಆ ಆಟೋ ಟಿಪ್ಪರ್ ಏನಿದೆ ಈಗ ಸದ್ಯಕ್ಕೆ ಒಂದು ಆಟೋ ಟಿಪ್ಪರ್ಗೆ ಸುಮಾರು ಕಾಯಬೇಕಾಗಿರುತ್ತೆ. ಇದಕ್ಕಾಗಿ ವಾಸನೆ ಹಬ್ತಾ ಇರುತ್ತದೆ. ಈಗ ಏನಾಗಿದೆ, ಇಮಿಡಿಯೇಟ್ಲಿ ಬಂದು ಟಿಪ್ ಮಾಡಿಕೊಂಡು ಹೋಗ್ತಿರೋದ್ರಿಂದ ಆಟೋ ಟಿಪ್ಪರು ಇಮಿಡಿಯೇಟ್ಲಿ ಅದನ್ನು ಕ್ಲೋಸ್ಡ್ ಆಗಿ ಎಲ್ಲ ನೋಡಿದಿರಿ, ಕ್ಲೋಸ್ಡ್ ಆಗಿ ಇದರಲ್ಲಿ ಬಂದು ಹೋಗ್ತಿರೋದ್ರಿಂದ ವಾಸನೆ ಬರಲಿಕ್ಕೆ ಪ್ರಶ್ನೆ ಬರುವುದಿಲ್ಲ. ಸ್ಪ್ರೇ ಮಾಡ್ತಾ ಇದ್ದೀವಿ. ಈಗ ಸ್ಪ್ರೇ ಟೆಂಪರೇಚರ್ ಕಂಟ್ರೋಲ್ ಅಲ್ಲಿನೇ ನಿಮಗೆ ಕಾಣ್ತಾ ಇತ್ತು, ಸ್ಟಾರ್ಟ್ ಆಯಿತು. ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಓಪನ್ ಮಾಡುವಾಗ ಮೇಲ್ಗಡೆಯಿಂದ ಸ್ಪ್ರೇಯರ್ಸ್ ಸ್ಟಾರ್ಟ್. ಈಗ CM ಸಿದ್ದರಾಮಯ್ಯ ಅವರು ನಿಮ್ಗೆ ಹೇಳ್ತಾ ಇದ್ರು, ಅಂದ್ರೆ ಇದೇ ಮಾದರಿಯಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಇದನ್ನ ಮಾಡಬೇಕು. ಎಷ್ಟು ಖರ್ಚಾಗುತ್ತೆ ಮತ್ತೆ ಎಷ್ಟು ಜಾಮೀನು, ಅದಕ್ಕೆ ನಾನು ಅಪ್ರೂವಲ್ ಕೊಟ್ರೆ ಎಲ್ಲ ಕ್ಷೇತ್ರದಲ್ಲಿ ಅದೇ ಫಸ್ಟ್ ಪ್ರಾರಂಭ ಮಾಡುವಾಗನೇ ಹೇಳಿದ್ದೀನಿ.
ಸುಮಾರು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಮಾಡಬೇಕು. ಇಲ್ಲಿ ಏನಿದೆ 9 ವ್ಯವಸ್ಥೆ ಇದೆ. 6 ಬರ್ತದೆ ಫ್ರಮ್ ಈ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಿಂದ, ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಯಿಂದ, 3 ಬರುತ್ತದೆ ಫ್ರಮ್ ದಾಗ ಗಾಂಧಿನಗರದಿಂದ ಬರುತ್ತದೆ. ಎಷ್ಟು ಖರ್ಚು ವೆಚ್ಚ? 13 ಕೋಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಕ್ಯಾಪಿಟಲ್ ಕಾಸ್ಟ್ 13 ಕೋಟಿ ಇರುತ್ತದೆ. ಸರ್, ಈಗ ಇಲ್ಲಿ 33 ಕಾಂಪ್ಯಾಕ್ಟರ್ ಕಡಿಮೆ ಆಗ್ಬಿಡುತ್ತೆ. ಈಗ ಕಾಂಪ್ಯಾಕ್ಟರ್ಸ್ ಏನಿದೆ ನಾವು ಈ ಥರ ವ್ಯವಸ್ಥೆ ಮಾಡಿರೋದ್ರಿಂದ 33 ಕಾಂಪ್ಯಾಕ್ಟರ್ಸ್ ಕಡೆಗೆ ಸುಮಾರು ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ಅದು ಸರ್ ಓಕೆ ಸರ್. ಈಗ ಇರೋ ಇಂದಿರಾ ಕ್ಯಾಂಟೀನ್ಗಳೇ ಸರಿಯಾಗಿ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ. ಈಗ ಮತ್ತಷ್ಟು ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಮುಂದಾಗಿದೆ ಸರ್. ಇದೊಂದು ನೀವು ಕೂಡ ವಿಸಿಟ್ ಮಾಡಿದ್ದೀರಾ, ಇದರಿಂದ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ನೋಡೋದ್ರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ? ಸ್ವಚ್ಛತೆ ಬಹಳ ಮುಖ್ಯ, ಆರೋಗ್ಯಕ್ಕೆ ಸ್ವಚ್ಛತೆ ಬಹಳ ಮುಖ್ಯ ಮತ್ತು ಮಾಲಿನ್ಯ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದ ನೀರು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ವಾಯು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಸುತ್ತಮುತ್ತ ಎಲ್ಲ ಏನು ಗಲೀಜು ಇಲ್ದೇನೆ ಅದು ತ್ಯಾಜ್ಯ ಇಲ್ದೇನೆ ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯಕ್ಕೆ ಅದು ಭಾಳ ಒಳ್ಳೆಯದಾಗ್ತದೆ. ಅದರಿಂದ ಇದು ಭಾಳ ಒಳ್ಳೆ ವ್ಯವಸ್ಥೆಯನ್ನು ಇವತ್ತು BBMP ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ತೊಗೊಂಡ್ಬಂದಿದ್ದಾರೆ. ಹಿಂದೆ ರಾಮಲಿಂಗಾರೆಡ್ಡಿ ಕ್ಷೇತ್ರದಲ್ಲಿ ಇದೇ ಥರ ಒಂದು ಮಾಡಿದ್ರು, ನಾವೆಲ್ಲ ಅದೆಲ್ಲ ನೋಡ್ಕೊಂಡು ಬಂದಿದ್ದು ಭಾಳ ಚೆನ್ನಾಗಿತ್ತು. ಅಂದರೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ತ್ಯಾಜ್ಯವನ್ನು ವಿಲೆ ಮಾಡುವಂಥದ್ದು ಮತ್ತು ಅದನ್ನು ಮರುಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಇದರಲ್ಲಿ ಅವಕಾಶಗಳು ತುಂಬ ಇದೆ. ಒಂದು ಕಡೆ ಈ ಏನು ಒಣ ತ್ಯಾಜ್ಯ ಇದೆ ಅದನ್ನು ಬೇರೆ ಅದರಲ್ಲಿ ಮಾಡುವಂಥ ಒಂದು ಶೀಟ್ಗಳ ಥರ ಮಾಡಿ ಅದು ಕನ್ಸ್ಟ್ರಕ್ಷನ್ಗೆ ಮತ್ತು ಇಂಥ ಒಂದು ಆ್ಯಕ್ಟಿವಿಟಿಗೆ ಅದಕ್ಕೆಲ್ಲ ಉಪಯೋಗ ಮಾಡಿ ಡ್ರೈ ವೇಸ್ಟ್ನ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆ. ಇನ್ನೊಂದು ವೆಟ್ ವೇಸ್ಟನ್ನು ಕೂಡ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ, ಬಯೋಗ್ಯಾಸ್ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಎಲ್ಲೂ ಕೂಡ ಏನು ಇದು ಈ ಗಾಡಿಗಳೇನು ಮಾಡಿದರೆ ಭಾಳ ನಮ್ಮ ಹಣವೂ ಕೂಡ ಉಳಿತಾಯ ಆಗ್ತದೆ. ಮತ್ತು ಎಲ್ಲೂ ಕೂಡ ರಸ್ತೆಯಲ್ಲಿ ಈ ಗಾಡಿಗಳು ಹೋಗ್ತಾ ಇದ್ರೆ ಅಲ್ಲಿ ಅದು ಲೀಕ್ ಆಗೋದು, ಅಲ್ಲೇ ಬಿದೋಗೋದು, ಬೀಳೋದು ಅದೇನು ಇರುತ್ತದೆ, ಜನರಿಗೆ ಏನೂ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಆಧುನಿಕವಾದಂಥ ವ್ಯವಸ್ಥೆ. ಖಂಡಿತವಾಗಿಯೂ ಇದು ಎಲ್ಲ ಕಡೆ ಮಾಡಿದ್ರೆ ಒಳ್ಳೆಯದು. ಇವತ್ತು ನಮ್ಮ ಚಾಮರಾಜಪೇಟೆ 7 ವಾರ್ಡು, ನನ್ನ ಕ್ಷೇತ್ರ ಗಾಂಧಿನಗರ 3 ವಾರ್ಡ್ ತೊಗೊಂಡಿದ್ದೀವಿ. ಅದೇ ರೀತಿ ಇನ್ನು ಬೇರೆ ಬೇರೆ ಕಡೆ ನಮ್ಮ ಸಾವರ್ಕರ್ ನಗರ, ಶಿವಾಜಿನಗರ, ಬೇರೆ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಬೆಂಗಳೂರಿನಲ್ಲಿ ಅಲ್ಲಲ್ಲೇ ಮಾಡ್ಕೊಂಡು ಬಂದರೆ ಇದು ಕಸವನ್ನು ವಿಲೆ ಮಾಡುವಂಥದ್ರಲ್ಲಿ ಬಹಳ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆ. ನನ್ನ ಅಭಿನಂದನೆಗಳು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಇದನ್ನು ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ. ಮತ್ತು CM ಅವರಿಗೆ ಬಂದು ಉದ್ಘಾಟನೆ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಅದು ನಿಜವಾಗಲೂ ಈ ಥರದ ನಾವು ಇನ್ನೂ ಹೆಚ್ಚು ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಜ್ಜಾಗಬೇಕು ಅಂತ ಹೇಳೋದಕ್ಕೆ ಬಯಸ್ತೀವಿ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದಷ್ಟು ಪೇಷಂಟ್ಗಳಿಗೆ ಇದಾಗ್ತಾ ಇದೆ ಅಂತ ಸಮಸ್ಯೆ ಆಗ್ತಾ ಇದೆ ಸರ್. ಏನಂದರೆ ಹೊರಗಡೆ ಜಾಸ್ತಿ ನೋಡಿ, ಇದು ನನಗೆ ಗೊತ್ತಿಲ್ಲ, ಈ ಥರ ಕಂಪ್ಲೇಂಟ್ಗಳು ಅವಾಗ ಬರ್ತಾ ಇರ್ತದೆ. ವಿಕ್ಟೋರಿಯಾ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರುವಂಥ ಆಸ್ಪತ್ರೆ. ಆದರೆ ಅಲ್ಲಿ ಒಳ್ಳೆ ಸೇವೆ ನೀಡ್ತಾ ಇದ್ದಾರೆ. ನಾವೇ ದಿವಸಕ್ಕೆ ಎಷ್ಟೋ ಜನ ಕಳಿಸ್ತಾ ಇರ್ತೀವಿ. ಎಲ್ಲೋ ಮಧ್ಯದಲ್ಲಿ ಯಾವ್ದಾದ್ರು 1-2 ಪ್ರಕರಣಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಖಂಡಿತ ಪರಿಶೀಲನೆ ಮಾಡೋಣ. ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಅಲ್ಲೇ ಚಿಕಿತ್ಸೆ ಪಡ್ಕೋಬೇಕು. ಬೇರೆ ಆಸ್ಪತ್ರೆಗೆ ಕಳಿಸುವಂಥದ್ದು ಆಗಬಾರ್ದು. ಅದು ಔಷಧಿಗಾದರೂ ಇರಲಿ ಅಥವಾ ಬೇರೆ ಅವರಿಗೆ ಆಗಬೇಕಾಗಿರುವಂಥ ಚಿಕಿತ್ಸೆ ಇರಲಿ. ಅದು ಒಂದೊಂದು ಸಲ ಅನಿವಾರ್ಯ ಕಾರಣಗಳಿಂದ ಎಲ್ಲರೂ ಆಗಿರ್ಬೋದು. ಅದು ಲೋಪಗಳಾಗಿದ್ದರೆ ಖಂಡಿತ ಅದನ್ನು ಕ್ರಮ ತಗೊಳ್ಳೋಣ ನಾನು ಹೇಳ್ತೀನಿ. ಆದರೆ ಇನ್ನೂ ನಾವು ಹೆಚ್ಚು ಅದನ್ನು ಉತ್ತಮ ದರ್ಜೆಗೆ ಏರಿಸುವಂಥದ್ದಕ್ಕೆ ನಾವು ಭಾಳಷ್ಟು ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ, ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ನ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ಇನ್ನೊಂದು ಏನಂತ ಹೇಳಿದ್ರೆ, ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ. ಯಾಕಂದರೆ ಅದನ್ನು ನಾವು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಅದು ನೋಡ್ಕೊಂಡು ನಂತರ ನಿಮಗೆ ನಾನು ತಿಳಿಸ್ತೀನಿ. ಸರ್, ಈಗ ಕೊನೆಯದಾಗಿ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟ ಹೇಳಿಕೆ ಕೂಡ ಸಾಕಷ್ಟು ಸೆಟ್ ಮಾಡ್ತಾ ಇದೆ. ಅಂದರೆ ಮುಸ್ಲಿಮರಿಗೆ ಮತವನ್ನು ಕ್ಯಾನ್ಸಲ್ ಮಾಡಿ ನೋಡಿ, ಸ್ವಾಮೀಜಿಗಳು ಅವರು ಈ ಉದ್ವೇಗಕ್ಕೊಳಗಾಗಿ ಈ ರೀತಿ ಮಾತಾಡುವಂಥದ್ದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಸ್ವಾಮೀಜಿಗಳು ಅವರು ಖಂಡಿತವಾಗಿಯೂ ಜನರಿಗೆ ಮಾರ್ಗದರ್ಶನ, ಒಳ್ಳೆಯ ವಿವೇಚನೆ, ಒಳ್ಳೆಯ ಬುದ್ಧಿಯನ್ನು ನೀಡ್ತಕ್ಕಂಥದ್ದಕ್ಕೆ ಅವರು ಮಾಡಬೇಕು. ಜನರಿಗೆ ದಾರಿದೀಪ ಥರ ಆಗುವಂಥವ್ರು ಸ್ವಾಮೀಜಿಗಳು ಮಾತುಗಳಿರಬೇಕು. ಆದರೆ ಇತ್ತೀಚಿನ ದಿವಸಗಳಲ್ಲಿ
ಚಂದ್ರಶೇಖರ ಸ್ವಾಮೀಜಿಯವರು ಒಬ್ಬರೇ ಇಲ್ಲ, ಹಲವಾರು ಸ್ವಾಮೀಜಿಗಳು ಬಹಳ ಒಂದು ರೀತಿ ರಾಜಕೀಯ ಪ್ರೇರಿತವಾದಂಥ ಮತ್ತು ಒಂದು ಪೂರ್ವಗ್ರಹ ಪೀಡಿತವಾದಂಥ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಅದು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮಾತಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಸಮಾಜದಲ್ಲಿ ನಾವು ಪ್ರಚೋದನಕಾರಿಯಾಗಿ ಮಾತಾಡುವಂಥದ್ದು, ಇದು ಯಾರೋ ಕೆಲವು ರಾಜಕಾರಣಿಗಳು ಅಥವಾ ಬೇರೆ ಯಾರಾದರೂ ಮಾತಾಡಿದ್ರೆ ಅದೊಂಥರ, ಅದು ರಾಜಕೀಯ ಅಂತ ನಾವು ಹೇಳಿ ಅದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋಬೋದು ಅಥವಾ ಅದಕ್ಕೆ ಒಂದು ಕಾರಣಗಳಿರ್ಬೋದು. ಆದರೆ ಇವ್ರುಗಳು ಆ ಥರ ಮಾತಾಡಬಾರ್ದು. ಅವ್ರು ಕ್ಷಮಾಪಣೆ ಕೇಳಿದ್ದಾರೆ, ಆದರೂ ಕೂಡ ಅದು ಹೇಳುವಂಥ ಅವಶ್ಯಕತೆ ಏನು ಇರಲಿಲ್ಲ ಅಲ್ವಾ? ಆ ಥರ ಹೇಳಬಾರ್ದು. ಖಂಡಿತವಾಗಿ ಒಪ್ಪುವಂಥ ಮಾತಾಡ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸಿಎಂ ಅವರು ಇವತ್ತು ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ. ಏನು ಚರ್ಚೆಗಳಾಗ್ತಿದ್ದಾವ ಪಕ್ಷದಲ್ಲಿ? ಇಲ್ಲ, ಇದರ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಅವರು ಕೇಂದ್ರದ ಸಚಿವರುಗಳನ್ನು ಭೇಟಿ ಹೋಗ್ತಾ ಇದ್ದಾರೆ. ಖಂಡಿತವಾಗಿಯೂ ರಾಜಕೀಯ ಚರ್ಚೆಗಳು ಇದ್ದೇ ಇರ್ತದೆ. ಆದರೆ ಆ ಎಲ್ಲ ವಿಷಯಗಳು ನಮ್ಮ ಹೈಕಮಾಂಡ್ ಅವರು ಮತ್ತು ಸಿಎಂ ಅವರು, ನಮ್ಮ ಅಧ್ಯಕ್ಷರು ಅವರು ತೀರ್ಮಾನ ಮಾಡ್ತಾರೆ. ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವೆಲ್ಲರೂ ಅಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಿದೆ. ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ. ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ, ಅಧಿಕಾರ ಕೂಡ ತೊಗೊಂಬಂದಿದ್ದಾರೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವ್ರದ್ದು ಕೂಡ ಈಗ ಸುಮಾರು 5 ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಭಾಳಷ್ಟು ಇದೆ. ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಅದನ್ನು ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಸರ್.